ರಮ್ಯಾ, ಬಳೆಗಳು ಎಷ್ಟು ಚೆನ್ನಾಗಿದೆ ಅಲ್ವೇನೆ? ಅಂತೂ ಇಂತೂ ಬಳೆಗ್ ಬಿದ್ದೆ ಅಂತ ಆಯ್ತು. ಏನು? ಅಲ್ಲ, ಬಳೆಗಳು ಚೆನ್ನಾಗಿದೆ ಅಂತ ಹೇಳ್ದಲ್ಲ, ಚೆನ್ನಾಗಿಲ್ದ ಇನ್ನೇನು? ಎಷ್ಟೇ ಆದ್ರೂ ನಿಮ್ಮವ್ರು ತೋರ್ಸಿದ್ದಲ್ವಾ? ಕಿಂಡಲ್ಲ? ಇಲ್ಲ ಕಣೆ, ನಿಜವಾಗ್ಲು ಯು ಆರ್ ಲಕ್ಕಿ. ನಿಜ ಕಣೆ ರಮ್ಯಾ, ನಾನು ತುಂಬಾ ಅದೃಷ್ಟವಂತೆ. ಎಷ್ಟು ಜನಕ್ಕೆ ಅದೃಷ್ಟ ಸಿಗುತ್ತೆ ಹೇಳು? ತಮ್ಮ ಮದುವೆ ಆಗೋ ಹುಡುಗನ ಕೈಲಿ ಬಳೆ ಶಾಸ್ತ್ರ ಮಾಡಿಸ್ಕೊಳ್ಳೋದು. ಐ ಆಮ್ ಸೋ ಹ್ಯಾಪಿ ರಮ್ಯಾ. ನಿನ್ನ ಇಷ್ಟು ಖುಷಿಯಾಗಿಟ್ಟಿರೋ ಆರ್ಯ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಕಣೆ. ಅಷ್ಟು ದೊಡ್ಡ ವ್ಯಕ್ತಿಯಾಗಿದ್ರು ಈ ತರ ಸಣ್ಣ ಸಣ್ಣ ವಿಷಯಗಳಲ್ಲಿ ಸಂತೋಷನ ಹುಡುಕಿ ಕೊಡ್ತಾರಲ್ಲ, ಹಿ ಈಸ್ ಗ್ರೇಟ್. ಹೌದು, ಹಿ ಈಸ್ ಆಲ್ವೇಸ್ ಗ್ರೇಟ್ ಕಣೆ ರಮ್ಯಾ. ಆರ್ಯ ಸರ್ ನನಗೆ ಎಷ್ಟು ಪ್ರೀತಿ ಕೊಡ್ತಾರೋ ಅವ್ರಿಗೂ ನಾನು ಅಷ್ಟೇ ಪ್ರೀತಿ ವಾಪಸ್ ಕೊಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೋತೀನಿ. ಇಬ್ರು ಪೈಪೋಟಿ ಮೇಲೆ ಒಬ್ರನ್ನ ಒಬ್ರು ಚೆನ್ನಾಗಿ ನೋಡ್ಕೊಳ್ಳಿ. ನೀನ್ ಲೈಫ್ ಲಾಂಗ್ ಚೆನ್ನಾಗಿರ್ತೀಯ ಅನು. ಈ ಮದುವೆ ನಿನ್ ಬ್ಯೂಟಿಫುಲ್ ಫ್ಯೂಚರ್ಗೆ ಮುನ್ನುಡಿಯಾಗಿರುತ್ತೆ. ಐ ಆಮ್ ಸೋ ಹ್ಯಾಪಿ ಫಾರ್ ಯು. ಥ್ಯಾಂಕ್ ಯು. ರಘುಪತಿ, ಏನೇ ನಿನ್ನ ತರ ಕುಮಾರ ನೋಡ್ಬೇಡ, ಬಹುಮಾನ ಬಹುಮಾನ. ನಾನ್ ನಿಮ್ ಕಾಣ್ತಾ ಇದ್ದೀನಲ್ವಾ? ಸಂಪತ್ತು ನೋಡು ಇಲ್ಲಿ, ನಾನು ನಿನ್ನಪ್ಪ. ಲೇ ಮಂಗ್ ಮುಂಡದೆ, ಇದೇನೋ ನಿನ್ನ ಅವಸ್ಥೆ? ಅವನ್ ಬಿಡ್ರಿ, ನಿಂದೇಳ್ರಿ ಅವತಾರ. ಕುಮಾರಣ್ಣ, ನಾನ್ ರಘುಪತಿ ಅಂತ ನಿನ್ ಗೊತ್ತಾಯ್ತಲ್ವಾ? ಗೊತ್ತಾಗದೇನು, ನಾವೆಲ್ಲ ಡ್ರಾಮಾ ಮಾಡ್ತಾ ಇದ್ದೀವಿ. ಎಲ್ಲ ನಿನ್ ಮಗನ ಐಡಿಯಾ. ಸಖತ್ತಾಗಿ ನಿನ್ ತಲೆ ಮೇಲೆ ಮೆಣಸಿನ್ಕಾಯಿ ಹರಿದ್ಬಿಟ್ಟ. ಸಾಮಾನ್ಯದವನಲ್ಲ ಅವನು, ಸೂಪರ್ ಕಣೋ ಸಂಪತ್ತು. ರಘುಪತಿ, ನಮ್ಮ ಹುಡುಗನ ಮೇಲೆ ಕೈ ಮಾಡಿದ್ಯಾ ಅಷ್ಟೇ. ಲೇ, ನಿಮ್ಮ ಅತ್ತೆ ಬ್ಯಾಗಲ್ಲಿ ನನ್ನ ಬಟ್ಟೆ ಇದೆ, ತಗೊಂಡ್ ಬಾ. ಹಂಗೆ ಈ ಬಟ್ಟೆನ ಮ್ಯಾನೇಜರ್ ಇದ್ದಾನಲ್ಲ, ಅವನ ಕೈಲಿ ಬಿಸಾಕ್ ಬಾ. ಸರಿಯಪ್ಪ. ಸರಿ ಅಲ್ಲ ಕಣೋ, ಸರಿ ಮಾಡ್ಬೇಕು ನೀನು. ಸಗಣಿ ಹಾಕಿರೋದ್ ನೀನು, ಅದನ್ನ ಚೆನ್ನಾಗಿ ಸಾರಿಸಿ ರಂಗೋಲಿ ಬಿಡಿಸ್ಬೇಕು, ಗೊತ್ತಾಯ್ತಾ? ನಡಿಯ. ಲೇ, ಹಲ್ಲು ಕಿಸ್ಕೊಂಡು ನಕ್ಕಿರಲ್ರು. ನನಗಾಗಿರೋ ಅವಮಾನಕ್ಕೆ ಪ್ರತೀಕಾರ ತೀರಿಸ್ಲಿಲ್ಲ ಅಂದ್ರೆ ರಘುಪತಿನೇ ಅಲ್ಲ. ಥ್ಯಾಂಕ್ ಯು ಸೋ ಮಚ್. ಸರಿ, ಹಾಗಾದ್ರೆ ಸಿ ಯು.
ಸುಖಕ್ಕಾಗ್ಲಿ ದುಃಖಕ್ಕಾಗ್ಲಿ ನಿಮ್ ಕಣ್ಣಿಂದ ಒಂದ್ ಹನಿ ನೀರ್ ಹೊರಗ್ ಬರೋ ಹಾಗಿಲ್ಲ. ಸರಿನಾ? ಇದು ನನ್ನ ಆರ್ಡರ್, ಈ ಬಾಸ್ ನ ಆರ್ಡರ್. ಹುಷಾರ್. ಸರಿ ಬಾಸ್. ಸರಿ, ಈಗ ಬಾಸ್ ಹೇಳ್ತಿದ್ದಾರೆ, ಲೇಟ್ ಆಯ್ತು, ಹೋಗಿ ನಿದ್ದೆ ಮಾಡಿ. ಗುಡ್ ನೈಟ್. ಗುಡ್ ನೈಟ್. ಸ್ಲೀಪ್ ವೆಲ್. ಯು ಟೂ. ಏ ಸರ್, ಲೇಟ್ ಆಯ್ತು, ನೀವು ನಡೀರಿ ನಡೀರಿ ನಡೀರಿ. ಓಕೆ, ರೆಡಿನಾ? ಏನು ಯುದ್ಧಕ್ಕೆ ಹೋಗ್ತಿರೋ ಹಾಗೆ ಕೇಳ್ತಿದ್ಯಲ್ಲ? ಕಿಂಡಲ್ ಮಾಡಬೇಡಿ ಸರ್. ಈ ಸಿನಿಮಾದಲ್ಲಿ, ಬುಕ್ಕಲ್ಲಿ ಎಲ್ಲಾ ಕಡೆ ಮದುವೆ ಆದ್ಮೇಲಿನ ಮೊದಲನೇ ರಾತ್ರಿನ ಸಿಕ್ಕಾಪಟ್ಟೆ ರೊಮ್ಯಾಂಟಿಸೈಸ್ ಆಗಿ ಮಾಡ್ಬಿಟ್ಟಿದ್ದಾರೆ. ಆದ್ರೆ ಮದುವೆ ಮೊದಲು ಹಿಂದಿನ ಈ ಕೊನೆ ರಾತ್ರಿ ಬಗ್ಗೆ ಯಾರು ಏನು ಹೇಳೋದೇ ಇಲ್ಲ. ಬನ್ನಿ ಸರ್, ನಾವಿಬ್ರು ಈ ಕೊನೆ ರಾತ್ರಿನ ಒಟ್ಟಿಗೆ ವೆಲ್ಕಮ್ ಮಾಡೋಣ. ಒಟ್ಟಿಗೆನಾ? ಇಬ್ರು ಒಟ್ಟಿಗೆ ಮಲ್ಕೊಳ್ಳೋಣ. ನಾನೀಗ ಕೌಂಟ್ ಡೌನ್ ಮಾಡ್ತೀನಿ, ಓಕೆನಾ? 3, 2, 1. ಕಣ್ಮುಚ್ಚಿ. ಗುಡ್ ನೈಟ್. ಒಟ್ಟಿಗೆ ಮಲ್ಗೋದು ಅಂದ್ರೆ ಹೀಗೆ. ಓಕೆ. ಸರ್, ಕಣ್ ಬಿಡಬಾರ್ದು. ಏ ಕಳ್ಳಿ, ನೀನು ನೋಡ್ತಿದ್ದೆ ಅಂತ ಆಯ್ತಲ್ಲ. ಸರ್, ಈ ರಾತ್ರಿ ಯಾವುದೇ ಕಾರಣಕ್ಕೂ ನೀವು ನಿದ್ದೆ ಕೆಡಬಾರ್ದು, ಸರಿನಾ? ಚೆನ್ನಾಗಿ ನಿದ್ದೆ ಮಾಡಿ. ಇದು ನಿಮ್ಮ ಈ ಪ್ರೀತಿಯ ನಿಮ್ಮ ಮುದ್ದು ಹೆಂಡತಿಯ ರಿಕ್ವೆಸ್ಟ್, ಸರಿನಾ? ಡನ್ 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 ಡನ್. ಸೋ ಸ್ವೀಟ್. ಗುಡ್ ನೈಟ್. ಗುಡ್ ನೈಟ್. ಎಲ್ಲವ ಆರ್ಯ ಸರ್ ಯಾವುದನ್ನು ಮನ್ಸಿಗೆ ಹಚ್ಕೊಳ್ದೇ ಇರೋ ಥರ ನೋಡ್ಕೋತಾಯಿ. ಇವತ್ತು ಅಷ್ಟಮಿ ಅಲ್ಲ, ನನ್ನ ಮನೇಲೂ ಇಲ್ಲ. ಆದರೂ ನನಗ್ಯಾಕೆ ಈ ಥರ ಕನಸು ಬೀಳ್ತಿದೆ? ಮದುವೆ ಹಿಂದಿನ ದಿನ ರಾತ್ರಿ ಈ ಥರ ಕನಸು ಅಂದರೆ ಏನರ್ಥ?
ಆಯ್ತಾ? ಎಲ್ಲ ರೆಡಿ ಆಯ್ತು ತಾನೆ? ಮಂಟಪಕ್ಕೆ ಹೊರಡೋಣ. ಈ ನೀರಿನ ಬಾಟ್ಲನ್ನ ಬ್ಯಾಗಲ್ಲಿ ಇಡ್ತೀನಿ, ನಿಮ್ಮ ಪಕ್ಕ ತೆಗೆದಿಟ್ಕೋ. ಅನುಗೆ ಆಗಾಗ ನೀರು ಬೇಕಾಗುತ್ತೆ. ಆಮೇಲೆ 2 ಪ್ಯಾಕೆಟ್ ಬಿಸ್ಕೆಟ್ ತಂದಿದ್ದೆ, ಎಲ್ಲಿಟ್ಟಿದ್ಯಾ? ಅನುಗೆ ಹಸು ಕಟ್ಕೊಳಕ್ಕಾಗಲ್ಲ, ನಿನ್ನ ಜೊತೆಲೇ ಇಟ್ಕೊಂಡಿರು. ಎದ್ದೋಗಕ್ಕಾಗತ್ತಾ ಆಗಾಗ ಮದುವೆ ಮಂಟಪದಿಂದ? ಎಲ್ಲ ರೆಡಿ ಇದೆ ಸುಬ್ಬು, ಪಕ್ಕದಲ್ಲೇ ಇರ್ತೀನಲ್ವಾ, ಅವಳಿಗೇನು ಬೇಕೋ ಕೊಡ್ತೀನಿ, ಸುಮ್ಮನೆ ಇರು. ಸುಬ್ಬು ಅಲ್ಲಿ ನೋಡು, ನೋಡು ಸುಬ್ಬು. ಅನು ರೆಡಿಯಾಗಿ ಬಂದಿದ್ದಾಳೆ, ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ. ಅಯ್ಯೋ ನನ್ನ ಬಂಗಾರ, ನೋಡು ಸುಬ್ಬು. ಅಪ್ಪ, ಗೌರಿ ಪೂಜೆ ಗೊತ್ತಾಗುತ್ತೆ, ಬಾ ಸುಬ್ಬು. ಅಪ್ಪ, ಐ ಲವ್ ಯು ಅಪ್ಪ. ಅಮ್ಮ, ಐ ಲವ್ ಯು ಅಮ್ಮ. ಪೂಜೆ ಗೊತ್ತಾಗುತ್ತೆ, ಹೊಟ್ಬಿಡೋಣ ಎಲ್ಲ. ಅತಿಯಾದ ಸಂತೋಷ, ಅತಿಯಾದ ದುಃಖ ಎರಡು ಒಟ್ಟೊಟ್ಟಿಗೆ ಪೈಪೋಟಿಯಾಗಿ ನಮ್ಮ ಮೇಲೆ ದಾಳಿ ಮಾಡೋದು ಇಂಥ ಟೈಮಲ್ಲಿ ಅನ್ಸುತ್ತೆ ಅಲ್ವಾ? ಅನು, ನಿನ್ನೆ ತುಂಬ ಮಿಸ್ ಮಾಡ್ಕೊಂತೀವಿ ಕಣೆ. ಅಳಿಸ್ಬೇಡ್ವೆ ನನ್ನ? ಸರಿ ಸರಿ, ನೀನು ಹತ್ರ ನೀನು ಹಾಕೊಂಡಿರೋ ಮೇಕಪ್ ಹೊರಟೋಗುತ್ತೆ. ನೀನಿನ್ನೂ ಮಂಟಪಕ್ಕೆ ಹತ್ತಿಲ್ಲ. ನೀನು ಹಾಡಬೇಡ, ನಾನು ಹಾಡಲ್ಲ, ನಗ್ನಗ್ತಾ ಹೋಗೋಣ. ರಮ್ಯಾ, ಆರ್ಯ ಸರ್ ಬಂದ್ರು ಅನ್ಸುತ್ತೆ ಕಣೆ. ಹ್ಞೂ ಅನು, ಎಲ್ಲ ಜೋರ್ ಸೆಲೆಬ್ರೇಷನ್ ಇಂದ ಮದುಮಗನ ವೆಲ್ಕಮ್ ಮಾಡ್ತಿರ್ತಾರೆ. ರಮ್ಯಾ, ನಂಗೊಂದೇ ಒಂದು ಆಸೆ ಕಣೆ. ನನ್ನ ಆರ್ಯ ಸರು ಮದುಮಗನಾಗಿ ದಿಬ್ಬಣದಲ್ಲಿ ಬರೋದನ್ನ ನಾನು ನೋಡ್ಬೇಕು. ಆದ್ರೆ ಯಾರು ಆಚೆ ಹೋಗೋದಕ್ಕೆ ಬಿಡೋದಿಲ್ಲ. ವರಪೂಜೆ ಆದ್ಮೇಲೆ ನನಗೆ ಎಂಟ್ರಿ. ಪ್ಲೀಸ್ ಕಣೆ, ನಾನು ಹೇಗಾದ್ರೂ ಆರ್ಯ ಸರ್ನ ನೋಡ್ಬೇಕು. ಒಂದು ವಿಡಿಯೋ ಮಾಡ್ಕೊಂಡ್ ಬರ್ತೀಯಾ ಪ್ಲೀಸ್ ಪ್ಲೀಸ್ ಪ್ಲೀಸ್? ಅಯ್ಯೋ, ಒಳ್ಳೆ ಕ್ಯಾಮ್ರಾದಲ್ಲೇ ವಿಡಿಯೋ ಮಾಡ್ತಾರಲ್ಲ ಅನು, ಮದುವೆ ಆದ್ಮೇಲೆ ನೋಡುವಂತೆ ಬಿಡು. ಆಟ ಆಡಿಸ್ಬೇಡ್ವೆ ನೀನು? ನಾನು ಆರ್ಯ ಸರ್ನ ನೋಡ್ಲೇಬೇಕು. ಹೋಗು ಹೋಗು.
ಅನು ನಾನಿರ್ಬೇಕಾದ್ರೆ ಇವಳನ್ಯಾಕೆ ಕೇಳ್ತೀಯಾ? ತಗೋ, ಇದು ನಿನ್ಗೋಸ್ಕರ ತಂದಿದ್ದೀನಿ. ಇದ್ರಲ್ಲಿ ನೀನ್ ಆರ್ಯ ಸರ್ನ ನೋಡ್ಬೋದು. ನಿಜವಾಗ್ಲೂನಾ? ಕುಡಿ. ಅನು ಹಾಗೆ ನೋಡಿದ್ರೆ ಕಾಣಲ್ಲ. ಬಾ ಬನ್ನಿ. ಒಂದು ಮದುವೆ ಹೊಸ ಸಂಬಂಧನ ಬೆಸೆಯೋ ಜೊತೆಗೆ ಹಳೆ ಸಂಬಂಧನೂ ಒಂದುಗೂಡಿಸುತ್ತೆ ಅಂತಾರೆ. ಅದು ನಿಜಾನೇ. ಈಗ ಕುಟುಂಬ ಪರಿಪೂರ್ಣ ಆಯ್ತಲ್ವಾ? ಹೌದು ಸುಬ್ಬು. ಉಷಾ, ಈ ಹಳೆ ಡ್ರಾಮಾ ಪಿಕ್ಚರ್ಗಳಲ್ಲೆಲ್ಲ ಬರುತ್ತಲ್ಲ, ಆ ಥರ ಬಿಹೇವ್ ಮಾಡ್ತಿದ್ದಾರೆ ಇವರು. ಸಚ್ ಅ ಮೆಲೋ ಡ್ರಾಮ್ಯಾಟಿಕ್ ಸೀನ್. ಡಿಡ್ ಯು ಸೇ ಸಮಥಿಂಗ್ ಮಾನ್ಸಿ? ವಾಟ್ ಇಸ್ ದಿಸ್ ಹರ್ಷ? ನಾನು ಹೇಳೋದು ಯಾವುದು ನಿನ್ನ ಕಿವಿಗೆ ಹೋಗೋದೇ ಇಲ್ವಾ? ಅಮ್ಮಗಳಿಂದ ಈ ಫೋನಲ್ಲೇ ಇದೆಯಾ? ಯಾರು ನಿನ್ನ ಹಳೆ ಗರ್ಲ್ಫ್ರೆಂಡಾ? ಗರ್ಲ್ಫ್ರೆಂಡ್ ಅಲ್ಲ ಮಾನ್ಸಿ, ಎಲಿಫೆಂಟ್. ನಥಿಂಗ್ ನಥಿಂಗ್. ರಮ್ಯಾ, ನಂಗೊಂದು ಡೌಟು ಕಣೆ. ಗೊತ್ತಾಯ್ತು, ಪರ್ದೆ ಯಾಕೆ ಹಿಡ್ದಿದ್ದಾರೆ ಅಂತ ತಾನೆ? ಎಕ್ಸಾಕ್ಟ್ಲಿ. ನನಗೂ ಗೊತ್ತಿಲ್ಲ. ಯಾರನ್ನಾದ್ರೂ ಕೇಳಿದ್ರೆ ಇದು ಒಂದು ಶಾಸ್ತ್ರ ಅಂತಾರೆ ಅಷ್ಟೆ. ಐ ಥಿಂಕ್ ಐ ನೋ ದಿ ಆನ್ಸರ್. ಸಾರಿ, ನಾನು ಕದ್ದು ಕೇಳಿಸ್ಕೊಂತ ಇರಲಿಲ್ಲ. ನಿಮ್ಮ ಮಾತು ಕಿವಿಗೆ ಬಿತ್ತಷ್ಟೇ. ಅಯ್ಯೋ ಸರ್, ನಾವು ಹಂಗೆ ಅನ್ಕೊಂಡಿಲ್ಲ.
ಈ ಅಂತರ್ಪಟ ಯಾಕೆ ಇಟ್ಕೊಂತಾರಂತ ನನಗೊಂದು ಐಡಿಯಾ ಇದೆ. ಇದನ್ನ ಸ್ಟೋರಿ ಟೆಲ್ಲಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಡ್ರಾಮ್ಯಾಟಿಕ್ ಬಿಲ್ಡಪ್ ಅಂತಾರೆ. ಬೇಸಿಕ್ಲಿ ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಅಥವಾ ಒಂದು ಪ್ಲಾಟ್ ನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಬಿಲ್ಡಪ್ ಕೊಡ್ತಾರೆ. ಸೊ ಇದು ಅದೇ ತರನೇ ಮದುವೆ ಹೆಣ್ಣಿಗೆ ಒಂದು ಡ್ರಾಮ್ಯಾಟಿಕ್ ಬಿಲ್ಡಪ್. ಹರ್ಷ, ವಾಟ್ ಆರ್ ಯು ಡೂಯಿಂಗ್ ದೇರ್? ಕಮ್ ಹಿಯರ್. ಅವ್ರು ಏನು ಹೇಳಿದ್ರು ಅರ್ಥನೇ ಆಗ್ಲಿಲ್ಲ ಕಣೋ. ಅಯ್ಯೋ ದಡ್ಡಿ, ಅವ್ರೇನ್ ಹೇಳಿದ್ರು ಅಂತ ಗೊತ್ತಾಗ್ಲಿಲ್ವಾ? ಅವ್ರು ಹೇಳಿದ್ದು ದೇವ್ರು, ನೀನೇನು ಎಕ್ಸ್ಪ್ಲೈನ್ ಮಾಡಬೇಡ. ನಿನ್ಗಿಂತ ಅವರೇ ಪರವಾಗಿಲ್ಲ ಅನ್ನೋ ಥರ ಹೇಳ್ತೀಯ. ಪಲ್ಲಕ್ಕಿ ಬಂತು ಬಿಡ, ಬಾ ಎತ್ಕೊಂಬರಮ್ಮೆ ಅದ. ನನಗೂ ಕೊಡಿ. ಕಾಲದ ಜೋಡಿ ಸತ್ಯ ಲೀನವಾಗೋ ಸಮಯ ಬಂದೈತಿ. ಈ ಮದುವೆಗೆ ತಾಯಿ ಆಶೀರ್ವಾದ ಬಹಳ ಮುಖ್ಯ ಅದ. ತಾಯಿ ಅಪ್ಪಣೆ ಹಂಗ ನಾ ಇಲ್ಲಿಗೆ ಬಂದೀನಿ. ಒಳಗ್ ಬೀಳುವಂತ ಕೇಳಂಗಿಲ್ಲ ತಮ್ಮ. ತಾಯಿ ಆಶೀರ್ವಾದ ಅಷ್ಟ ಕೊಟ್ಟು ಹೋಗಾಕ್ ಬಂದೀನಿ. ಆ ತಾಯಿನೇ ತೀರ್ಮಾನ ಮಾಡಿರೋ ಈ ಮಂಗಳ ಕಾರ್ಯಕ್ಕೆ ಆಕೆಗಂತ ಆಮಂತ್ರಣ. ಉಧೋ ಉಧೋ ಎಲ್ಲಮ್ಮ. ಮಗಳು ಮನಿ ಸೇರದ ಮಾಲ ಶುರು ಆಗ್ತೈತಿ. ಹೊಸ ಆರಂಭ